ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಣ್ಣೆ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಯಾವ ರೀತಿ ಎಣ್ಣೆ ಬದನೆಕಾಯಿ ಪಲ್ಯ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಬದನೆಕಾಯಿನ ಇಟ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಇವಾಗ ನೋಡ್ಕೊಳ್ಳೋಣ ಬನ್ನಿ. ಒಂದು ಬದನೆಕಾಯಿ ತೊಗೊಂಡು ನೋಡಿ, ತುದಿ ಭಾಗ ಹಾಗೆ ಕಟ್ ಮಾಡೋಕ್ಬೇಕು. ಚೆನ್ನಾಗಿಲ್ಲ ಅಂದರೆ ಕಟ್ ಮಾಡಿಬಿಡಿ. ಹೀಗೆ ಅರ್ಧಕ್ಕೆ ನೋಡಿ ಈ ರೀತಿ ಮಾಡ್ಕೋಬೇಕು. ಬದನೆಕಾಯಿನ ಕಟ್ ಮಾಡ್ಕೋಬೇಕು. ಮತ್ತೆ ತಿರುಗಿಸ್ಕೊಂಡ್ಬಿಟ್ಟು ಅರ್ಧ ಭಾಗಕ್ಕೆ ಒಟ್ಟು 4 ಹೋಳು ಆಗೋ ಹಾಗೆ ನಾವು ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ತೊಟ್ಟನ್ನು ತೆಗಿಬೇಡಿ. ತೊಟ್ಟು ಹಾಗೇ ಇರಲಿ. ತೊಟ್ಟು ಹಾಗೇ ಇದ್ದರೆ ಎಣ್ಣೆ ಬದನೆಕಾಯಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಆ ರೀತಿ ಹೆಚ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಈ ರೀತಿ ಕೆಳಗಡೆ ಇಟ್ಕೊಂಡು ಕೂಡ ನಾವು ಬದನೆಕಾಯಿನ ಈ ರೀತಿ ಹೆಚ್ಕೋಬೋದು. ಕೈಯಲ್ಲಿ ಇಟ್ಕೊಂಡು ಹೆಚ್ಚೋಕ್ಕಾಗಲಿಲ್ಲ ಅಂದರೆ ಈ ರೀತಿ ಕೂಡ ಹೆಚ್ಕೋಬೋದು. ನೋಡಿ 4 ಭಾಗಗಳಾಗಿ ಈ ರೀತಿ ಎಲ್ಲ ಬದನೆಕಾಯಿನೂ ನಾನು ಹೆಚ್ಕೊಂಡ್ಬಿಟ್ಟು ನೀರಿನ ಒಳಗೆ ಹಾಕಿದ್ದೀನಿ. ಬದನೆಕಾಯಿ ಮಾತ್ರ ನಾವು ಅಡುಗೆಗೆ ಉಪಯೋಗಿಸೋ ತನಕ ನೀರಲ್ಲೇ ಇರಬೇಕದು. ಇಲ್ಲ ಅಂದರೆ ಅದು ಏನೋ ಒಂಥರ ಸ್ಮೆಲ್ ಬರುತ್ತೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರೋದಿಲ್ಲ. ಹಾಗಾಗಿ ನೀರಿನಲ್ಲಿ ಹಾಕಿ ಇಟ್ಕೊಳ್ಳಿ. ಇವಾಗ ಎಣ್ಣೆ ಮುಳುಗಾಯಿಗೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಗ್ಯಾಸ್ ಆನ್ ಮಾಡಿಬಿಟ್ಟು 2 ಟೇಬಲ್ ಸ್ಪೂನಿನಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕೆಂಪಗಾಗೋವರೆಗೂ ಹುರ್ಕೋಬೇಕಾಗತ್ತೆ ಕಡಲೆ ಬೀಜನ. ಇವಾಗ ನೋಡಿ ಕೆಂಪಗಾಗಿದೆ, ಅಲ್ಲಲ್ಲೇ ಕಪ್ಪಾಗಿದೆ ನೋಡಿ. ಇವಾಗ ಕಡಲೆ ಬೀಜ ಆಗಿದೆ. ಸ್ಟವ್ನ ಆಫ್ ಮಾಡ್ಕೊಂಡು ನಾನು ಇದನ್ನು ಬೇರೆ ಪಾತ್ರೆಗೆ ಇವಾಗ ಎತ್ತಿಟ್ಕೊಳ್ತೀನಿ. ಅದೇ ಬಾಣಲೆ ಇಟ್ಕೊಂಡಿದ್ದೀನಿ. ಮತ್ತು ಗ್ಯಾಸ್ ಮೇಲೆ ಇಟ್ಕೊಂಡು 1 ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಿನಷ್ಟು 2 ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 15ರಿಂದ 20 ಎಸಳು ಬೆಳ್ಳುಳ್ಳಿ ಇದೆ. ಕರಿಬೇವು ಸ್ವಲ್ಪ ಹಾಕ್ಕೊಂಡು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಮಸಾಲೆಗೋಸ್ಕರ ನಾವು ಇದನ್ನೆಲ್ಲ ಹುರ್ಕೊಳ್ತಾ ಇರೋದು. ಈರುಳ್ಳಿ ಈ ರೀತಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋಬೇಕು. ಇವಾಗ ಇದಾಗಿದೆ, ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ತಣ್ಣಗಾದ ಮೇಲೆ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ಒಂದು 5 ಟೇಬಲ್ ಸ್ಪೂನಿನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಹುರಿದಂತಹ ಕಡಲೆ ಬೀಜ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ 1 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೂ ಎಳ್ಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಪುಟ್ಟೆಳ್ಳು ಇದು ಕೂಡ 1 ಟೇಬಲ್ ಸ್ಪೂನಿನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಪುಟ್ಟೆಳ್ಳು ಬಿಳಿ ಪುಟ್ಟೆಳ್ಳಾದರೂ ಆಗುತ್ತೆ, ಕಪ್ಪದಾದರೂ ಆಗುತ್ತೆ. ಹುಣಸೆ ಹಣ್ಣು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೂ ಬೆಲ್ಲ ಸ್ವಲ್ಪ ಹಾಕ್ಕೋಬೇಕು. ಖಾರದ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ಖಾರ ಇನ್ನು ಸ್ವಲ್ಪ ಬೇಕು ಅಂದರೆ 1.5 ಸ್ಪೂನ್ ಕೂಡ ಹಾಕ್ಕೋಬೋದು. ಅರಿಶಿಣದ ಪುಡಿ ಅರ್ಧ ಸ್ಪೂನು. ಧನಿಯಾ ಪುಡಿ 1/4 ಸ್ಪೂನಿನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಪುಡಿ ಹಾಕ್ಕೊಳ್ತೀನಿ. ಅರ್ಧ ಸ್ಪೂನಿನಷ್ಟು ಗರಂ ಮಸಾಲ ಪುಡಿ. ಗರಂ ಮಸಾಲ ಇಲ್ಲ ಅಂದರೆ ಚಕ್ಕೆ 2 ಪೀಸು, ಲವಂಗ 1-3 ಹಾಕ್ಕೊಳ್ಳಿ. ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಬ್ಬೋದಕ್ಕೆ ಈಗ ರುಬ್ಕೊಂಡಿದ್ದೀನಿ ನೋಡಿ. ತುಂಬ ನುಣ್ಣಗೇನು ರುಬ್ಬಿಲ್ಲ ನಾನು, ರವೆ ಥರ ರುಬ್ಕೊಂಡಿದ್ದೀನಿ. ಇದು ಹೀಗೆ ಇದ್ದರೆ ತುಂಬ ಚೆಂದ. ಇವಾಗ ಖಾರ ಎಲ್ಲ ರೆಡಿಯಾಗಿದೆ. ಬದನೆಕಾಯಿ ನೋಡಿ ಇಟ್ಕೊಂಡು ನೀರಿಂದ ತೆಗೆದು ಇವಾಗ ಖಾರ ತುಂಬುವುದಕ್ಕೋಸ್ಕರ ಖಾರ ಕೂಡ ಇಟ್ಕೊಂಡಿದ್ದೀನಿ. ರುಬ್ಬಿದಂತಹ ಮಸಾಲೆ ಇಟ್ಕೊಂಡಿದ್ದೀನಿ. ಹಾಗೂ ಒಂದು ತಟ್ಟೆ ಕೂಡ ಇಟ್ಕೊಂಡಿದ್ದೀನಿ. ಇವಾಗ ಬದನೆಕಾಯಿಗೆ ಈ ಮಸಾಲೆ ಎಲ್ಲ ತುಂಬಬೇಕು. ಈ ರೀತಿಯಾಗಿ ತುಂಬಬೇಕು ಬದನೆಕಾಯಿ ಒಳಗೆ ನೋಡಿ. ಹೀಗೆ ಕ್ಲೀನಾಗಿ ಎಲ್ಲ ಬದನೆಕಾಯಿಗೂ ಕೂಡ ನಾನಿವಾಗ ಮಸಾಲೆ ಎಲ್ಲ ತುಂಬ್ಕೊಳ್ತೀನಿ. ಹೀಗೆ ಎಲ್ಲ ಬದನೆಕಾಯಿಗೂ ಇವಾಗ ಮಸಾಲೆ ಎಲ್ಲ ತುಂಬ್ಕೊಂಡಿದ್ದೀನಿ. ಇವಾಗ ಖಾರ ಇನ್ನೂ ಸ್ವಲ್ಪ ಉಳ್ಕೊಂಡಿದೆ. ಇದು ಗ್ರೇವಿಗೋಸ್ಕರ ನಮಗೆ ಬೇಕಾಗುತ್ತೆ ಈ ಖಾರ. ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು. ಇದು ಎಣ್ಣೆ ಮುಳುಗಾಯಿ ಆದ್ದರಿಂದ ಎಣ್ಣೆನ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಎಣ್ಣೆ ಕಾಯ್ದ ನಂತರ ಅರ್ಧ ಸ್ಪೂನಿನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದ ನಂತರ ಅರ್ಧ ಸ್ಪೂನಿನಷ್ಟು ಜೀರಿಗೆ ಹಾಕ್ಕೋಬೇಕು.
ಜೀರಿಗೆನೂ ಸಿಡಿದ ನಂತರ ಈರುಳ್ಳಿ ಹಾಕ್ಕೊಳ್ತಾನೆ. ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾಯಿನಿ. ಕರಿಬೇವು ಸ್ವಲ್ಪ ಹಾಕ್ಕೋಬೇಕು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನಿಮಗೆ ಎಣ್ಣೆ ಇಷ್ಟೊಂದು ಬೇಡ ಅನಿಸಿದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಕೂಡ ಹಾಕ್ಕೋಬೋದು. ಆದರೆ ಎಣ್ಣೆ ಬದನೆಕಾಯಿ ಆದ್ದರಿಂದ ಸ್ವಲ್ಪ ಎಣ್ಣೆ ಇದ್ದರೆ ಚೆಂದ. ಇವಾಗ ಈರುಳ್ಳಿ ಎಲ್ಲ ಮಾಗಿದೆ ನೋಡಿ ಕ್ಲೀನಾಗಿ. ನಾನು ಬದನೆಕಾಯಿ ಎಲ್ಲ ಇದಕ್ಕೆ ಹಾಕ್ಕೊಳ್ತಾಯಿನಿ. ಮಸಾಲೆ ತುಂಬಿದಂತಹ ಬದನೆಕಾಯಿ ಎಲ್ಲ ಹಾಕ್ಕೊಂಡು ಹೀಗೆ ಸ್ವಲ್ಪ ಹೊತ್ತು ಇದನ್ನು ಕೈಯಾಡಿಸ್ಕೋಬೇಕು. ಎಣ್ಣೆ ಒಳಗೆ ಈ ರೀತಿ ಬದನೆಕಾಯಿ ಫ್ರೈ ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು 2ರಿಂದ 3 ನಿಮಿಷಗಳ ಕಾಲ ನಾವು ಹೀಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಬದನೆಕಾಯಿ ಎಲ್ಲ. ಮುಚ್ಚಳ ಮುಚ್ಚಬೇಡಿ. ಈ ರೀತಿ ಬದನೆಕಾಯಿನ ಫ್ರೈ ಮಾಡ್ಕೊಳ್ಳುವಾಗ ಮುಚ್ಚಳ ಮುಚ್ಚೋದು ಬೇಡ. ಹಾಗೆ ನೀವು ಕೈ ಆಡಿಸ್ಕೋಬೇಕು ಇದನ್ನು. ಕಲರ್ ಎಲ್ಲ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ ನೋಡಿ ಬದನೆಕಾಯಿದು. ಈ ರೀತಿಯಾಗಿ ನಾವು ಇದನ್ನು ಕ್ಲೀನಾಗಿ ಬಾಡಿಸ್ಕೋಬೇಕು. ಒಂದು 2ರಿಂದ 3 ನಿಮಿಷ ಈ ರೀತಿ ಬಾಡಿಸ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಇದಕ್ಕೆ ಉಳಿದಂತಹ ಮಸಾಲೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಿದ ಖಾರ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಬದನೆಕಾಯಿನ ಎಣ್ಣೆ ಒಳಗೆ ಎಲ್ಲ ಕ್ಲೀನಾಗಿ ಈ ರೀತಿ ಮಸಾಲೆ ಜೊತೆಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಕೂಡ ನಾವು ಒಂದು 2ರಿಂದ 3 ನಿಮಿಷಗಳ ಕಾಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಖಾರ ಎಲ್ಲ ನೋಡಿ ಎಣ್ಣೆನೆಲ್ಲ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ, ಹೀರ್ಕೊಳ್ಳುತ್ತೆ ಎಣ್ಣೆನೆಲ್ಲ. ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡಿ ನೀರು ಸಾಕಾಗತ್ತಾ ಅಂತ ನೋಡಬೇಕು. ಬೇಕಿದ್ದರೆ ಇನ್ನೂ ಒಂದು ಸ್ವಲ್ಪ ನೀರನ್ನು ನಾವು ಹಾಕ್ಕೋಬೇಕಾಗತ್ತೆ. ಇವಾಗ ನೋಡಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡೆ ನಾನು. ನೀರು ಹಾಕ್ಕೊಂಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಇವಾಗ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು. ಇದು ಕರೆಕ್ಟಾಗಿದೆ. ನಾನು ಹಾಕಿರೋ ನೀರಿನ ಹದ ಕರೆಕ್ಟಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನಿನಷ್ಟು ಉಪ್ಪು ಬೇಕಾಗತ್ತೆ. ಉಪ್ಪು ಹಾಕಿದ ನಂತರ ಎಲ್ಲ ಕ್ಲೀನಾಗಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿ ಕೊಡಬೇಕು. ಆಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು 10 ನಿಮಿಷಗಳ ಕಾಲ ನಾವು ಬೇಯೋದಕ್ಕೆ ಬಿಟ್ಬಿಡಬೇಕು. ಮಧ್ಯೆ ಮಧ್ಯೆ ಲಿಡ್ನ ಓಪನ್ ಮಾಡಿಬಿಟ್ಟು ಅದನ್ನು ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿಕೊಟ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಡುವಾಗ ಸಿಮ್ನಲ್ಲಿ ಇಡಿ, ಇಲ್ಲ ಅಂದರೆ ಸಿಡಿಯತ್ತೆ ಕೈಗೆಲ್ಲ. ಆದ್ದರಿಂದ ಸಿಮ್ನಲ್ಲಿ ಇಡೋದು ಒಳ್ಳೆಯದು. ಮೀಡಿಯಮ್ ಫ್ಲೇಮಲ್ಲಿ ಮತ್ತೆ ಇದನ್ನು ಬೇಯಿಸ್ಕೋಬೇಕು. ಒಂದು 2ರಿಂದ 3 ಸಲ ಈ ರೀತಿ ಮುಚ್ಚಳ ತೆಗೆದುಬಿಟ್ಟು ಆವಾಗವಾಗ ಕೈ ಆಡಿಸ್ತಾ ಇರೋದು ತುಂಬ ಒಳ್ಳೆಯದು. ನಾನು ಅಷ್ಟರಲ್ಲಿ 3 ಸಲ ಮುಚ್ಚಳನ ಓಪನ್ ಮಾಡಿಬಿಟ್ಟು ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿಕೊಟ್ಟಿದ್ದೀನಿ. ಇವಾಗ ನೋಡಿ ಪಲ್ಯ ರೆಡಿಯಾಗಿದೆ. ಕ್ಲೀನಾಗಿ ಬದನೆಕಾಯಿ ಎಲ್ಲ ಬೆಂದಿದೆ. ಹಾಗೂ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ. ಬೆಂದ ನಂತರ ಪಲ್ಯ ಇಷ್ಟು ಗಟ್ಟಿ ಇರಬೇಕು. ಇದು ಸ್ವಲ್ಪ ತಣ್ಣಗಾದ ನಂತರ ಇನ್ನೂ ಕೂಡ ಸ್ವಲ್ಪ ಗಟ್ಟಿಯಾಗತ್ತೆ. ನೋಡಿ ಬದನೆಕಾಯಿ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ನೋಡಿ ಹೀಗಂದರೆ ಸ್ಪೂನಲ್ಲಿ ಕಟ್ಟಾಗಬೇಕು ಆ ರೀತಿ. ಆವಾಗ ಆಗಿದೆ ಅಂತ ಅರ್ಥ. ನೋಡಿ ಮೆತ್ತಗೆ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ತುಂಬ ಮೆತ್ತಗೆ ಬೇಯಬಾರ್ದು ಇದು. ಸಾಧಾರಣವಾಗಿ ತಿನ್ನೋದಕ್ಕೆ ಕರೆಕ್ಟಾಗಿರಬೇಕು. ಆ ರೀತಿಯಾಗಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ಟವ್ನ ಆಫ್ ಮಾಡಿದ್ದೀನಿ ನಾನು. ಎಣ್ಣೆ ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ನೋಡಿ ನಾನು ರೊಟ್ಟಿ ಜೊತೆ ಎಣ್ಣೆ ಬದನೆಕಾಯಿ ಪಲ್ಯನ ಸರ್ವ್ ಮಾಡಿದ್ದೀನಿ. ತುಂಬಾ ಟೇಸ್ಟಿ ಇರುತ್ತೆ ರೊಟ್ಟಿ ಜೊತೆಗೆ. ಎಣ್ಣೆ ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ಇದು ರೊಟ್ಟಿ, ಚಪಾತಿ, ಅನ್ನಕ್ಕೂ ಕೂಡ ಕಲಿಸ್ಕೊಂಡು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದರ ರುಚಿನೇ ಬೇರೆ, ತುಂಬಾ ಚೆಂದ ಇದರ ರುಚಿ. ಖಂಡಿತವಾಗಿ ಎಲ್ಲರೂ ಈ ರೀತಿ ಎಣ್ಣೆ ಬದನೆಕಾಯಿ ಪಲ್ಯನ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಮಾಡಿ ಟೇಸ್ಟ್ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೂ ತುಂಬ ಏನು ಕಷ್ಟ ಇಲ್ಲ, ಮಾಡ್ಕೋಬೋದು, ಆರಾಮವಾಗಿ ಮಾಡ್ಕೋಬೋದು. ನಿಮಗೆಲ್ಲ ಈ ಎಣ್ಣೆ ಬದನೆಕಾಯಿ ಪಲ್ಯದ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗುತ್ತೇನೆ. ನಮಸ್ಕಾರ.